ಪತ್ರಿಕೆಗಳು ಸಮಾಜಕ್ಕೆ ಹೊರೆಯಲ್ಲ. ಪತ್ರಿಕೆಗಳು ಅಧಿಕವಾದಂತೆ ಓದುಗರ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಉತ್ತರ ಕನ್ನಡದಲ್ಲಿ ತತ್ವನಿಷ್ಠ ದಿನಪತ್ರಿಕೆ ಹಾಗೂ ಟೆಕ್ ವೈದ್ಯ ವಾರಪತ್ರಿಕೆ ಬಿಡುಗಡೆಗೊಂಡಿರುವುದು ಹರ್ಷವಾಗಿದೆ ಎಂದು ವಿಶ್ವವಾಣಿ ಪ್ರಧಾನ ಸಂಪಾದಕ ವಿಶ್ವೇಶ್ವರ್ ಭಟ್ ಹೇಳಿದರು. ಅವರು ಭಾನುವಾರ ಶಿರಸಿಯ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ತತ್ವನಿಷ್ಠ ಪತ್ರಿಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಹೊಸ ಪತ್ರಿಕೆ ಹುಟ್ಟಿಕೊಂಡರೆ ಆ ಜಿಲ್ಲೆಯಲ್ಲಿ ಒಂದು ಸಂತೋಷದ ಸಂದೇಶ ಸಿಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕ್ಷರವಂತರಿರುವುದರಿಂದ ಒಂದಿಷ್ಟು ಪ್ರಯತ್ನ ನಡೆಯುತ್ತಿದ್ದು, ಪ್ರವೀಣ್ ಹೆಗಡೆ ಕರ್ಜಗಿ ಹಾಗೂ ನಾಗರಾಜ್ ವೈದ್ಯ ಪ್ರಯತ್ನವನ್ನು ಮನಸಾರೆ ಶ್ಲಾಘಿಸುತ್ತೇನೆ. ಪತ್ರಿಕೆ ನಡೆಸುವುದು ಇಂದಿನ ದಿನದಲ್ಲಿ ಸವಾಲಿನ ಕೆಲಸ. ಸಾರಿಗೆ ಸಂಸ್ಥೆ ನಡೆಸುವುದು ಹಾಗೂ ಪತ್ರಿಕೆ ನಡೆಸುವುದು ಒಂದೇ ಸಮ. ಖಾಲಿ ಬಸ್ಸು ಇದ್ದರೂ ಓಡಿಸಬೇಕು. ಅದರಂತೆ ಪತ್ರಿಕೆಯು ಜಾಹೀರಾತು ಇಲ್ಲದೆಯೂ ಮುದ್ರಣ ಮಾಡಬೇಕು. ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಆಗುವುದು ಪತ್ರಿಕೆ ಮಾತ್ರ. ಪತ್ರಿಕೆಗಳಿಗೆ ಜಾಹೀರಾತು ಬಂದರೆ ಮಾತ್ರ ಲಾಭ ಎಂದು ವಿವರಿಸಿದರು. ಪ್ರವೀಣ್ ಹೆಗಡೆ ಕರ್ಜಗಿ ಮತ್ತು ನಾಗರಾಜ್ ವೈದ್ಯ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನರೇ, ಪತ್ರಿಕಾ ಪ್ರೇಮಿಗಳೇ, ಅಕ್ಷರವಂತರೇ, ನಾನು ಅತ್ಯಂತ ಸಂತೋಷದಿಂದ ತತ್ವನಿಷ್ಠ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇನೆ ಹಾಗೂ ಅವರಿಗೆ ಶುಭವನ್ನು ಕೂಡ ಕೋರ್ತಾ ಇದ್ದೇನೆ. ತತ್ವನಿಷ್ಠ ಹೆಸರನ್ನ ಇಡ್ಲಿಕ್ಕೆ ಒಂದು ಸ್ವಲ್ಪ ಧೈರ್ಯವೂ ಕೂಡ ಬೇಕು. ತತ್ವವೂ ಇರಬೇಕು, ಆ ತತ್ವಕ್ಕೆ ನಿಷ್ಠೆಯನ್ನು ಕೂಡ ಹೊಂದಿರಬೇಕು. ನನಗೆ ಹೀಗಾಗಿ ಪ್ರವೀಣ್ ಹೆಗಡೆಯವರು ತತ್ವನಿಷ್ಠ ಅನ್ನುವಂಥ ಒಂದು ಹೆಸರನ್ನು ಇಟ್ಟಾಗ ನಿಜಕ್ಕೂ ಖುಷಿಯಾಯಿತು. ಬೆಂಗಳೂರಿನಲ್ಲಿ ಒಂದು ಪತ್ರಿಕೆ, ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆ, ಸಚ್ಚಾರಿತ್ರವಂತ ಅಂತ, ಅದು ಆ ಸಂಪಾದಕರಿಗೇನೆ ಇರಲಿಲ್ಲ. ಹೀಗಾಗಿ ಆ ಪತ್ರಿಕೆಯಿಂದ ಅದನ್ನು ನಿರೀಕ್ಷೆ ಮಾಡುವಂಥದ್ದು ಕೂಡ ಬಹಳ ಕಷ್ಟವೇ. ನೀವು ಸತ್ಯ ಹರಿಶ್ಚಂದ್ರ ಅನ್ನೋ ಪತ್ರಿಕೆಗೆ ಹೆಸರಿಟ್ಟು ಅದರಲ್ಲಿ ಸುಳ್ಳನ್ನೇ ಬರೀಲಿಕ್ಕೆ ಆರಂಭ ಮಾಡಿದರೆ, ಆ ಹೆಸರಿಗೂ ಆ ಆಶಯಕ್ಕೂ ಸಂಬಂಧವೇ ಇಲ್ಲದೆ ಹೋದರೆ ಎಷ್ಟು ಆಭಾಸ ಆಗತ್ತೆ ಅನ್ನುವಂಥದ್ದನ್ನು ನಾವು ಕೂಡ ವಹಿಸಿಕೊಳ್ಬಹುದು. ಹೀಗಾಗಿ ತತ್ವನಿಷ್ಠ ಅಂತವರ ಹೆಸರಿಟ್ಟಾಗ ನನಗೆ ನಿಜಕ್ಕೂ ಕೂಡ ಸಂತೋಷ ಮತ್ತು ಸಖೇದಾಶ್ಚರ್ಯ ಆಯಿತು. ಬಹುಶಃ ಮುಂಬರುವ ದಿನಗಳಲ್ಲಿ ಪ್ರವೀಣ್ ಹೆಗಡೆಯವರು ತಾನು ಯಾಕೆ ಆ ಹೆಸರನ್ನ ಇಟ್ಟೆ ಅನ್ನುವಂಥದ್ದನ್ನ ಅವರ ಬರಹಗಳಿಂದ, ಸಂಪಾದಕೀಯ ಧೋರಣೆಗಳಿಂದ ಹಾಗೂ ಒಟ್ಟಾರೆ ಕವರೇಜ್ನಿಂದ ಅದನ್ನ ಪ್ರಸ್ತುತಪಡಿಸಬಹುದು ಮತ್ತು ಸಾಬೀತು ಮಾಡಬಹುದು. ಯಲ್ಲಾಪುರದ ವಿಶ್ವದರ್ಶನ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ದಿಕ್ಸೂಚಿ ಭಾಷಣ ಮಾಡಿ ಟಿವಿ ಮಾಧ್ಯಮ ನಾಡಿನ ಉದ್ದಗಲಕ್ಕೂ ವ್ಯಾಪಿಸುತ್ತಿರುವ ಈ ಸಂದರ್ಭದಲ್ಲಿ ಪತ್ರಿಕೆಗೆ ಭವಿಷ್ಯ ಇದೆಯೇ ಎಂಬ ಚರ್ಚೆ ನಿರಂತರವಾಗಿ ನಡೆಯುತ್ತಿದೆ. ದೂರದರ್ಶನ ಬಂದ ಮೇಲೆ ಅನೇಕ ಪತ್ರಿಕೆಗಳು ಹುಟ್ಟಿವೆ, ಅನೇಕ ಪತ್ರಿಕೆಗಳು ನಶಿಸಿವೆ. ಹುಟ್ಟಿದ ಮಗು ಎಲ್ಲವೂ ಬದುಕಲು ಸಾಧ್ಯವಿಲ್ಲ, ಬದುಕಿದರೂ ಯಶಸ್ಸು ಲಭಿಸುವುದಿಲ್ಲ. ಪತ್ರಿಕಾ ರಂಗದಲ್ಲಿಯೂ ಕಾಲಕಾಲಕ್ಕೆ ಹೊಸ ಸಾಹಸಕ್ಕೆ ಕೈ ಹಾಕಬೇಕಿದೆ. ಯಾವ ಪ್ರಯತ್ನವೂ ನಿಷ್ಪ್ರಯೋಜಕವಲ್ಲ. ಫಲ ನಿರೀಕ್ಷಿಸುವ ಮೊದಲು ಪ್ರಯತ್ನ ಮಾಡಬೇಕು. ಇಂದಿನ ಸುದ್ದಿ ನಾಳೆ ವಿಭಿನ್ನವಾಗಿ ನೀಡಬೇಕು. ಆಗ ಮಾತ್ರ ಪತ್ರಿಕೆ ಉಳಿಯಲು ಸಾಧ್ಯ. ಕಾಲಕಾಲಕ್ಕೆ ಓದುಗರ ಮನಸ್ಥಿತಿ ಅರ್ಥ ಮಾಡಿಕೊಂಡು ಬರೆಯಬೇಕಿದೆ. ಓದುಗರ ಸಂಖ್ಯೆಯ ನಡುವೆ ಬರಹಗಾರರ ಸಂಖ್ಯೆಯೂ ದೊಡ್ಡದಾಗಬೇಕು. ನಮ್ಮ ಜಿಲ್ಲೆಯ ಪ್ರವೀಣ್ ಹೆಗಡೆ ಹಾಗೂ ನಾಗರಾಜ್ ವೈದ್ಯ ಹೊಸ ಸಾಹಸಕ್ಕೆ ಮುಂದಾಗಿದ್ದಾರೆ. ಅವರಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದರು.
ಮತ್ತೊಮ್ಮೆ ಒಂದು ಅಪರೂಪದ ಸಮಾರಂಭಕ್ಕೆ ಸಾಕ್ಷಿಯಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿಕ್ಸೂಚಿ ಭಾಷಣವನ್ನು ಮಾಡುವ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನನ್ನ ಅನಂತ ಪ್ರಣಾಮಗಳು. ದಿಕ್ಸೂಚಿ ಅನ್ನುವಂಥದ್ದು ಬಹಳ ವಿಶಾಲವಾದಂತಹ ಬಹಳ ದೊಡ್ಡ ಪದ. ಇವತ್ತಿನ ಈ ಸಂದರ್ಭದಲ್ಲಿ ತತ್ವನಿಷ್ಠ ಮತ್ತು ಟೆಕ್ ವೈದ್ಯ ಅನ್ನುವಂತಹ ಎರಡು ನೂತನ ವಿನೂತನವಾದಂತಹ ಪತ್ರಿಕೆಗಳು ಬಿಡುಗಡೆ ಆಗ್ತಾ ಇರುವ ಸಂದರ್ಭದಲ್ಲಿ ನಾವು ಈ ದಿಕ್ಸೂಚಿಯನ್ನು ಬರೆಯುವವರಿಗೂ ಮತ್ತು ಓದುವವರಿಗೂ ದಿಕ್ಸೂಚಿ ಅಂತ ಭಾವಿಸೋಣ ಅನ್ನೋದು ನನ್ನ ವಿನಮ್ರವಾದಂತಹ ಪ್ರಾರ್ಥನೆ. ಸುಮಾರು 25 ವರ್ಷಗಳ ಹಿಂದೆ ಟಿವಿ ಮಾಧ್ಯಮ ತನ್ನ ಪ್ರಭಾವವನ್ನು ನಾಡಿನ ಉದ್ದಗಲಕ್ಕೂ ಚಾಚ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಆಡುವಂತಹ ಒಂದು ಮಾತನ್ನು ನಾವು ಈಗಲೂ ನೆನಪಿಸಿಕೊಳ್ತಾ ಇದ್ದೇವೆ. ಅದೇನು ಅಂತಂದರೆ, ಪತ್ರಿಕೆಗಳಿಗೆ ಭವಿಷ್ಯ ಇದೆಯೇ ಅನ್ನುವಂತಹ ಚರ್ಚೆ, ಪ್ರಶ್ನೆ. ಇವತ್ತಿಗೂ ನಿರಂತರವಾಗಿ ಆ ಪ್ರಶ್ನೆಗಳನ್ನು ಕೇಳುವವರಿದ್ದಾರೆ. ಆ ಪ್ರಶ್ನೆಗಳಿಗೆ ದಿಟ್ಟವಾದಂತಹ ಉತ್ತರವನ್ನು ಕೊಡುವವರು ನಮ್ಮ ನಡುವೆ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತಸದ ಸಂಗತಿ. ನಾನಿದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು, ನಾಡಿನ ಮತ್ತು ರಾಷ್ಟ್ರದ ಪತ್ರಿಕೋದ್ಯಮದ ಕೇಂದ್ರ ಬಿಂದು, ಒಂದು ರೀತಿಯ ಸದಾ ಮಿನುಗುತ್ತಾರೆ ನಮ್ಮ ಜಿಲ್ಲೆಯ ಹೆಮ್ಮೆ ಶ್ರೀಯುತ ವಿಶ್ವೇಶ್ವರ ಭಟ್ರವರ ಸಾಹಸವನ್ನು ಮತ್ತು ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ಪ್ರವೀಣ್ ಹೆಗಡೆಯವರು ಮತ್ತು ನಾಗರಾಜ್ ವೈದ್ಯರು ಮತ್ತು ಅವರ ತಂಡದವರು ಮಾಡಿರುವಂತಹ ಈ ಸಾಹಸದವರೆಗೆ ನಾನಿದನ್ನು ಅನ್ವಯಿಸಿ ಇವತ್ತು ಈ ಸಂದರ್ಭದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಟೆಕ್ ವೈದ್ಯ ವಾರಪತ್ರಿಕೆಯನ್ನು ಹೊಸದಿಗಂತ ಪತ್ರಿಕೆಯ ಸಂಪಾದಕ ವಿನಾಯಕ್ ಭಟ್ ಬಿಡುಗಡೆಗೊಳಿಸಿ ಮಾತನಾಡಿ, ತತ್ವ ಎಲ್ಲರಿಗೂ ಇರುತ್ತದೆ, ಆದರೆ ನಿಷ್ಠೆ ಕಡಿಮೆ. ಪತ್ರಿಕೆ ದರ ಏರಿಕೆ ಮಾಡಿದರೆ ಖರೀದಿಸುವವರ ಸಂಖ್ಯೆಯೂ ಕಡಿಮೆಯಾಗುತ್ತದೆ. ಆದ್ದರಿಂದ ಪತ್ರಿಕೆಗಳು ಜಾಹೀರಾತುದಾರರ ಹಿಡಿತದಲ್ಲಿವೆ. ಒಳ್ಳೆಯ ಸಂಗತಿಗೆ ನಾವು ಬೆಂಬಲ ನೀಡಿದರೆ ಒಳ್ಳೆಯ ಸಂಗತಿಗಳು ಹೆಚ್ಚಾಗುತ್ತವೆ. ನಾವು ವಿಮರ್ಶೆ ಮಾಡಿಕೊಂಡರೆ ಉಳಿದವರಿಂದ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯ. ಇಂದಿನ ದಿನಗಳಲ್ಲಿ ಡಿಜಿಟಲ್ ಸಾಕ್ಷರತೆ ಅಗತ್ಯ. ಅದು ಟೆಕ್ ವೈದ್ಯ ನೀಡುತ್ತಿದೆ. ಸತ್ಯದ ವಿಷಯ ಜನರಿಗೆ ತಲುಪಬೇಕಾದರೆ ಪತ್ರಿಕೆಗಳು ಅಗತ್ಯ ಎಂದರು. ತತ್ವನಿಷ್ಠ ವೆಬ್ಸೈಟ್ ಮತ್ತು ಇ ಪೇಪರ್ ಲೋಕಾರ್ಪಣೆಗೊಳಿಸಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಸ್ತುನಿಷ್ಠ ವರದಿಗಳು ಕಡಿಮೆಯಾಗುತ್ತಿದ್ದು ಸುಳ್ಳು ಸುದ್ದಿ ಪ್ರಕಟಿಸುವುದನ್ನು ನಿಲ್ಲಿಸಬೇಕು. ಜನಪ್ರತಿನಿಧಿಗಳಿಗೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಪತ್ರಿಕೆಗಳು ಬೆಂಬಲ ನೀಡಲಿ ಎಂದರು. ತತ್ವನಿಷ್ಠ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಪ್ರವೀಣ್ ಹೆಗಡೆ ಸ್ವಾಗತಿಸಿ ಪ್ರಸ್ತಾವಿಸಿದರು. ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪಂಚಾಯತ್ ರಾಜ್ ವಿಕೇಂದ್ರೀಕರಣದ ರಾಜ್ಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ, ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಅಧ್ಯಕ್ಷ ಉಪೇಂದ್ರ ಪೈ, ಟಿಎಸ್ಎಸ್ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ, ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮಸಿದ್ದಿ, ಜನಮಾಧ್ಯಮ ಸಂಪಾದಕ ಶ್ರೀಧರ್ ಮಂಗಳೂರು, ವಿಶ್ವಂಬರ ಪತ್ರಿಕೆ ಪ್ರಧಾನ ಸಂಪಾದಕ ಅನಂತಮೂರ್ತಿ ಹೆಗಡೆ, ಕೆನರಾ ಎಕ್ಸಲೆನ್ಸ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಿಜಿ ಹೆಗಡೆ ಕುಮಟಾ, ಟೆಕ್ ವೈದ್ಯ ಪ್ರಧಾನ ಸಂಪಾದಕ ನಾಗರಾಜ್ ವೈದ್ಯ, ತತ್ವನಿಷ್ಠ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಮಹೇಶ್ ಹೆಗಡೆ ಯಲಗೋಡ್ ಮನೆ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕ ರವೀಂದ್ರ ಭಟ್ ಸೂರಿ, ಗಣೇಶ್ ಜೋಶಿ ನಿರೂಪಿಸಿದರು. ಚೈತ್ರಿಕಾ ವೈದ್ಯ, ಸಿಂಧೂರ ಹೆಗಡೆ ಪ್ರಾರ್ಥಿಸಿದರು. ಬಿಂದು ವೈದ್ಯ ಸನ್ಮಾನ ಪತ್ರ ವಾಚಿಸಿದರು. ಟೆಕ್ ವೈದ್ಯ ಪತ್ರಿಕೆಯ ಪ್ರಧಾನ ಸಂಪಾದಕ ನಾಗರಾಜ್ ವೈದ್ಯ ವಂದಿಸಿದರು. ಇವತ್ತಿನ ಈ ಒಂದು ಪತ್ರಿಕೆಗಳ ಲೋಕಾರ್ಪಣಾ ಕಾರ್ಯಕ್ರಮ ತತ್ವನಿಷ್ಠ ಮತ್ತು ಟೆಕ್ ವೈದ್ಯ, ಇದರ ಲೋಕಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ದಿಗ್ವಾಗಿ
ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಇನ್ನೋರ್ವ ಮುಖ್ಯ ಅತಿಥಿಗಳು ಮತ್ತು ಟೆಕ್ ವೈದ್ಯ ಈ ಪತ್ರಿಕೆ ಬಿಡುಗಡೆ ಮಾಡಿದಂಥ ಸನ್ಮಾನ್ಯ ಶ್ರೀ ವಿನಾಯಕ್ ಭಟ್ ಮೂರೂರು ಅವರೇ, ಶಿವಾನಂದ್ ಕಳವೆ ಅವರೇ, ಹರಿಪ್ರಕಾಶ್ ಕೋಡೆಮರೆ ಅವರೇ, ಶಾಂತಾರಾಮ್ ಸಿದ್ದಿ ಅವರೇ, ಪ್ರಮೋದ್ ಹೆಗಡೆ ಅವರೇ, ಶ್ರೀನಿವಾಸ್ ಹೆಬ್ಬಾರ್ ಅವರೇ, ಗೋಪಾಲಕೃಷ್ಣ ವೈದ್ಯರವರೇ, ಶ್ರೀಧರ್ ಮಂಗಳೂರು ಅವರೇ, ಅನಂತಮೂರ್ತಿ ಹೆಗಡೆ ಅವರೇ, ಉಪೇಂದ್ರ ಪೈ ಅವರೇ, ಡಾಕ್ಟರ್ ಜಿ ಹೆಗಡೆ ಅವರೇ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.